बसवा कल्याण टाइम्स से आपका स्वागत है। बीजेपी लीडर प्रदीप बताड़े ने तुलजापुर यात्रा में जाने वाले माँ और बहनों के लिए 100 से ज़्यादा गाड़ियों का इंतज़ाम किया। दशहरा त्यौहार नवरात्रि महोत्सव के मौके पर बीजेपी लीडर प्रदीप बताड़े ने महाराष्ट्र के तुलजापुर में अम्बा भवानी देवी के दर्शन के लिए जाने वाले लेडीज़ के लिए गाड़ियों का इंतज़ाम किया। बसवा कल्याण के तेर मैदान में घनलिंग रुद्रमणि स्वामी के हाथों से पूजा किया और तुलजापुर यात्रियों की गाड़ियों का इनॉग्रेशन किया। This video is presented by ASM Super Speciality Hospital Gulbarga. Urale Supermarket Festival Season Offer 5 to 10% off on MRP. ಶರಣರ ನಾಡಾದ ಬಸವ ಕಲ್ಯಾಣದ ಪುಣ್ಯಭೂಮಿಯಲ್ಲಿ ಇವತ್ತಿನ ದಿವಸ ನಾವು ನವರಾತ್ರಿ ಅಂಗವಾಗಿ ಹಾಗೂ ದಸರಾ ಹಬ್ಬದ ಅಂಗವಾಗಿ ನಾನು ಇಡೀ ಬಸವ ಕಲ್ಯಾಣ ಜನತೆಗೆ ಮತಕ್ಷೇತ್ರದ ಜನತೆಗೆ ನಾನು ದಸರಾ ಹಬ್ಬದ ಹಾಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹೇಳುತ್ತಾ, ತಾಯಿ ನನ್ನ ಆರಾಧ್ಯ ದೇವತೆ ತಾಯಿ ಜಗದಂಬಿಕಾ ತುಳಜಾಭವಾನಿ ಇಡೀ ಬಸವ ಕಲ್ಯಾಣ ಮತಕ್ಷೇತ್ರದ ಎಲ್ಲ ಜನರನ್ನು ಸುಖ ಶಾಂತಿಯಿಂದ ಸುಖ ಸಂಪತ್ತಿಯಿಂದ ವಿಜಯದಿಂದ ಧೈರ್ಯದಿಂದ ಇಟ್ಟು ಎಲ್ಲರಿಗೂ ಆರೋಗ್ಯದಿಂದ ಇಡಬೇಕಂತ ನಾನು ತಾಯಿ ಭವಾನಿಗೆ ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇವತ್ತಿನ ಪ್ರವಾಸ ನಾವು ಹಾಕ್ಕೊಂಡಿದ್ದೀವಿ. ಈ ಪ್ರವಾಸ ಸುಖ ಶಾಂತಿದಿಂದ ಹೋಗಿ ಸುಖ ಶಾಂತಿಯಿಂದ ಬರ್ಲಾಕ ಆಶೀರ್ವಾದ ಮಾಡಬೇಕು ತಾಯಿ. ಇನ್ನು ಮುಂದೆ ಜಲಕೋಟ್ನಲ್ಲಿ ಪ್ರಸಾದ ವ್ಯವಸ್ಥೆ ಆಗಿದೆ ಮತ್ತು ಮುಂದೆ ಅಲ್ಲಿ ಗುಡಿಯಲ್ಲಿ ನಾವು ದರ್ಶನ ವ್ಯವಸ್ಥೆನೂ ಮಾಡಲಾಗಿದೆ. ರಿಟರ್ನ್ ಬರೋ ಮುಖಾಂತರ ಮತ್ತು ಅಲ್ಲಿ ಊಟ ಇಟ್ಟು ಮತ್ತು ಯಾರ್ದವ್ರ ಮನೆಗೆ ಸುಖ ಶಾಂತಿಯಿಂದ ತಲುಪಿಸೋ ಮುಖಾಂತರ ನಮಗೆ ಈ ಪ್ರಯಾಣದಲ್ಲಿ ತಾಯಿ ನಮಗೆಲ್ಲ ಶಕ್ತಿ ಕೊಡಬೇಕು ಅಂತ ನಾ ತಾಯಿ ಬೇಡ್ಕೊಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೇನೆ. Ideal NEET and JEE Foundation classes for 6 to 10 students. ಇವತ್ತು ಬಸವ ಕಲ್ಯಾಣದ ಮಹಾನಗರದ ವತಿಯಿಂದ ವಿಶೇಷವಾಗಿ ಯುವ ಮುಖಂಡರು ಆಗಿರುವಂಥ ಪ್ರದೀಪ್ ವಾತಡೆ ಅವರು ದಸರಾ ನಿಮಿತ್ತವಾಗಿ ತಾಯಿ ಅಂಬಾಭವಾನಿಯ ದರ್ಶನವನ್ನು ಕೇವಲ ಒಬ್ಬರೇ ಮಾಡ್ತಾ ಇಲ್ಲ, ನಮ್ಮ ಜೊತೆ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ತಾಯಿ ಅಂಬಾಭವಾನಿಯ ಒಂದು ದರ್ಶನವನ್ನು ಪಡಿಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಕೊಂಡು ಇವತ್ತು ಒಳ್ಳೆಯ ಕಾರ್ಯವನ್ನು ಇವತ್ತು ಪ್ರದೀಪ್ ವಾತಡೆಯವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಇಲ್ಲಿ ದರ್ಶನಂ ದೇವದೇವಸ್ಯ ಸ್ಪರ್ಶನಂ ಪಾಪನಾಶನಂ ಎನ್ನುವ ಹಾಗೆ ಇವತ್ತು ಪ್ರತಿಯೊಬ್ಬರು ಕೂಡ ದರ್ಶನವನ್ನು ಪಡಿಬೇಕು ಅಂತಕ್ಕಂಥ ಇಚ್ಛೆಯನ್ನು ಇಟ್ಟುಕೊಂಡು ಪ್ರದೀಪ್ ವಾತಡೆಯವರು ದೀನರು, ದಲಿತರು, ಗರೀಬರು ಅವರಿಗೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನು ಅಂತ ಕೇಳಿದ್ರೆ ಇವತ್ತು ಸುಮಾರು 200 ಕ್ರೂಸರ್ಗಳನ್ನು ವ್ಯವಸ್ಥೆಯನ್ನು ಮಾಡಿ ಎಲ್ಲ ಭಕ್ತಾದಿಗಳಿಗೆ ತಾಯಿ ಅಂಬಾಭವಾನಿಯ ದರ್ಶನವನ್ನು ಮಾಡಿಸ್ತಿರುವುದು ಇದು ಭಾಳ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅವರು ಯಾವತ್ತೂ ಕೂಡ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಧರ್ಮದ ಕಾರ್ಯಗಳನ್ನು ಮಾಡ್ತಾ ಮುನ್ನುಗ್ತಾ ಇದ್ದಾರೆ. ಅವರಿಗೆ ತಾಯಿ ಅಂಬಾಭವಾನಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು, ಆಯುಷ್ಯವನ್ನು, ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಯೋಗವನ್ನು ಕರುಣಿಸಲಿ ಅಂತ ನಾ ಈ ಮುಖಾಂತರ ನಿಮಗೆಲ್ಲ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.